ತುಂಬಾ ದಿನಗಳಿಂದ ಈ ಸಿನಿಮಾದ ಹಾಡುಗಳು ನಮ್ಮನ್ನ ಸೆಳೆದಿತ್ತು. ಅಯ್ಯೋ ಶಿವನೇ ಹಾಡಂತೂ ತುಂಬಾ ಜನರ ಪ್ಲೇ ಲಿಸ್ಟ್ ಅನ್ನ ಕೂಡ ಸೇರ್ಕೊಂಡಿತ್ತು ಅಂಡ್ ಈ ಸಿನಿಮಾದ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಕ್ರಿಯೇಟ್ ಕೂಡ ಮಾಡಿತ್ತು. ಈಗ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಹಾಗಿದ್ರೆ ಬನ್ನಿ ತಡ ಮಾಡೋದ್ ಬೇಡ, ಕಲ್ಟ್ ಸಿನಿಮಾದ ಟ್ರೈಲರ್ ನೋಡಿ ನಮ್ಗೆ ಏನ್ ಅನಿಸ್ತು ಅನ್ನೋದನ್ನ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ. ಲೆಂತಿ ಅನ್ನೋ ಹಾಗೆ ಟ್ರೈಲರ್ ನ ಡ್ಯೂರೇಷನ್ ಇರಲಿಲ್ಲ. ಟ್ರೈಲರ್ ಕಟ್ ಕೂಡ ಆನ್ ಪಾಯಿಂಟ್ ಇತ್ತು ಆನ್ ಎ ಫಸ್ಟ್ ನೋಟ್. ಜಯದ್ ಖಾನ್ ಪರ್ಫಾರ್ಮೆನ್ಸ್ ಕೂಡ ಒಬ್ಬ ಹೊಸ ಪ್ರತಿಭೆ ಅನ್ನುವಂತಹ ರೀತಿಯಲ್ಲಿ ಇರಲಿಲ್ಲ. ಆಬ್ವಿಯಸ್ಲಿ ಈಗಾಗಲೇ ಒಂದು ಸಿನಿಮಾ ಮಾಡಿದ್ದಾರೆ, ಆದ್ರೂ ಕೂಡ ಪರ್ಫಾರ್ಮೆನ್ಸ್ ಅಲ್ಲಿ ತುಂಬಾ ಮೆಚುರಿಟಿ ಕಾಣಿಸುತ್ತೆ. ಟ್ರೈಲರ್ ನೋಡ್ತಾ ಇದ್ರೆ ಸ್ಟೋರಿ ಪ್ರೆಡಿಕ್ಟಬಲ್ ಆಗಿದೆ ಅಂತ ಮೇಲ್ನೋಟಕ್ಕೆ ಅನಿಸ್ತು. ಬಟ್ ಟ್ರೈಲರ್ ನಲ್ಲಿ ಇಷ್ಟು ಶೇಡ್ಸ್ ಅಂಡ್ ಈ ಎಲ್ಲಾ ಕ್ಯಾರೆಕ್ಟರ್ ಗಳನ್ನ ಬಿಟ್ಕೊಟ್ಟಿದ್ದು ಟು ಅಟ್ರಾಕ್ಟ್ ಮೋರ್ ಆಡಿಯನ್ಸ್ ಟು ದ ಥಿಯೇಟರ್ಸ್ ಅನ್ನೋದು ಕೂಡ ಆಗಿರ್ಬೋದು. ಒಟ್ಟಾರೆಯಾಗಿ ಟ್ರೈಲರ್ ಮಾತ್ರ ಕಂಟೆಂಟ್ ಏನು ಎನ್ನುವಂತಹ ಕ್ಲಾರಿಟಿಯನ್ನ ಆಡಿಯನ್ಸ್ಗೆ ಯಾವುದೇ ಕನ್ಫ್ಯೂಷನ್ ಇಲ್ಲ ಕೊಟ್ಟಿದೆ. ಅನಿಲ್ ಕುಮಾರ್ ಅವರ ಡೈರೆಕ್ಷನ್ ನಲ್ಲಿ ಸಿನಿಮಾ ಮೂಡ್ ಬಂದಿದ್ದು ಜಯದ್ ಖಾನ್ ರವರ 2 ಶೇಡ್ ಗಳನ್ನ ಇಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ನೋಡಿರ್ಬೋದು, ಬಾಲಿವುಡ್ ಹಾಗೂ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಕೂಡ ಈ ರೀತಿಯ ರಾ ಕ್ಯಾರೆಕ್ಟರ್ ಗಳನ್ನ ಇವತ್ತಿನ ಯೂತ್ ಅಥವಾ ಜೆನ್ಜಿ ಆಡಿಯನ್ಸ್ ಅಂತ ಏನ್ ಹೇಳ್ತೀವಿ ಅವರು ತುಂಬಾ ಇಷ್ಟಪಡ್ತಾರೆ. ಅದೇ ಕ್ಯಾಟಗರಿನ ಟ್ಯಾಪ್ ಮಾಡೋದಕ್ಕೆ ಈ ತಂಡ ಪರಿಶ್ರಮ ಹಾಕಿರೋದು ಇಲ್ಲಿ ಕಾಣ್ತಿದೆ. ಜಯದ್ ಖಾನ್ ರವರ ಈ ಭಗ್ನ ಪ್ರೇಮಿಯ ಪಾತ್ರ ತುಂಬಾ ಜನರಿಗೆ ಇಷ್ಟ ಆಗ್ಬೋದು. ಮೊದಲ ಶೇಡ್ ನಲ್ಲಿ ಅವರೊಬ್ಬ ಸ್ಕೂಲಿನ ಇನೋಸೆಂಟ್ ಪ್ರೇಮಿಯಾಗಿ ಕಾಣಿಸ್ಕೊಳ್ತಾರೆ. ಆದ್ರೆ ಅಲ್ಲಾಗುವಂತಹ ಬ್ರೇಕಪ್ ಅಥವಾ ಅದಕ್ಕಿಂತಲೂ ಹೆಚ್ಚಾಗಿರುವಂತಹ ಹಾರ್ಟ್ ಬ್ರೇಕು ಅವ್ರನ್ನ ಸೆಕೆಂಡ್ ಶೇಡ್ ನಲ್ಲಿ ಹಾರ್ಟ್ಲೆಸ್ ಮ್ಯಾನ್ ಆಗಿ ಕನ್ವರ್ಟ್ ಮಾಡಬಹುದು. ಅಂಡ್ ಅದೇ ಟೈಮಲ್ಲಿ ಅವರ ಬದುಕಿಗೆ ಸೆಕೆಂಡ್ ಹೀರೋಯಿನ್ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರ ಎಂಟ್ರಿ ಒಂದು ರೀತಿಯಲ್ಲಿ ಆಗ್ಬೋದು. ಇಬ್ರು ಕೂಡ ಒಂದೇ ರೀತಿಯ ಮೈಂಡ್ ಸೆಟ್ ಅನ್ನ ಅಥವಾ ಒಂದೇ ರೀತಿಯ ನೋವನ್ನ ತಮ್ಮ ಜೀವನದಲ್ಲಿ ಅನುಭವಿಸ್ಕೊಂಡು ಬಂದಿರೋರ್ ತರ ಕಾಣಿಸ್ತಾ ಇದ್ದಾರೆ. ಹೀಗಾಗಿ ಆನ್ ಸ್ಕ್ರೀನ್ ಅಲ್ಲಿ ಈ ಜೋಡಿಯ ಕೆಮಿಸ್ಟ್ರಿ ವರ್ಕೌಟ್ ಆಗಿರುವ ಕಾಣ್ತಿದೆ. ಈ ಸಿನಿಮಾದ ಸ್ಟೋರಿ ಆಡಿಯನ್ಸ್ ಅಲ್ಲಿ ತುಂಬಾ ಜನರಿಗೆ ರಿಯಲ್ ಆಗಿ ಕನೆಕ್ಟ್ ಆಗುತ್ತೆ. ಹೀಗಾಗಿ ಸ್ಟೋರಿ ಅಥವಾ ಸಿನಿಮಾದ ಥೀಮು ಸಿಂಪಲ್ ಆಗಿದ್ರು ಕೂಡ ರಿಯಾಲಿಟಿಗೆ ಹತ್ರ ಆಗಿರುವಂತಹ ಕಂಟೆಂಟ್ ಆಗಿರೋದ್ರಿಂದಾಗಿ ಜನರು ಇಷ್ಟಪಡಬಹುದು ಅನ್ನೋದು ನಮ್ಮ ಅಭಿಪ್ರಾಯ. ಜಯದ್ ಖಾನ್ ಅವರು 2 ಶೇಡ್ ಗಳನ್ನ ಪ್ಲೇ ಮಾಡಿರುವಂತಹ ರೀತಿ ರಿಯಲಿ ಅಪ್ರಿಷಿಯಬಲ್. ಒಂದು ಕ್ಯಾರೆಕ್ಟರ್ ಅಲ್ಲಿ ಇನೋಸೆನ್ಸ್ ಅಂಡ್ ಇನ್ನೊಂದು ಕ್ಯಾರೆಕ್ಟರ್ ನ ಬ್ಯಾಡಾಸ್ ಆಟಿಟ್ಯೂಡ್ ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅವರ ಪೊಟೆನ್ಶಿಯಲ್ ನ ಮೊದಲ ಸಿನಿಮಾಗಿಂತ ಹೆಚ್ಚಾಗಿ ಇಲ್ಲಿ ಬಳಸ್ಕೊಂಡಿರೋ ಅಥವಾ ಎಕ್ಸ್ಪ್ಲೋರ್ ಮಾಡಿರುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ. ಮಲೈಕಾ ವಸುಪಾಲ್ ಅವರ ಟ್ರೆಡಿಷನಲ್ ಸ್ಕೂಲ್ ಹುಡುಗಿಯ ಕ್ಯಾರೆಕ್ಟರ್ ಕೂಡ ತುಂಬಾ ಕ್ಯೂಟ್ ಆಗಿ ಕಾಣುತ್ತೆ. ರಚಿತಾ ರಾಮ್ ಅವರ ಪಾತ್ರ ನಾವು ಊಹೆ ಮಾಡಿದಷ್ಟೇ ಇಲ್ಲದೆ ಇನ್ನೂ ಲೇಯರ್ಸ್ ಅಲ್ಲಿ ಇರುತ್ತೆ ಅನ್ನುವಂತಹ ಗೆಸ್ ಅನ್ನ ಕೂಡ ನಾನು ಮಾಡ್ತೀನಿ. ಇಲ್ಲ ಅಂದಿದ್ರೆ ಆ ಪಾತ್ರನ ಯಾರು ಬೇಕಿದ್ರೂ ಮಾಡಬಹುದಾಗಿತ್ತು ಅನ್ನೋದು ನನ್ನ ಗಟ್ ಫೀಲಿಂಗ್. ಇಡೀ ಸಿನಿಮಾದ ಆಂಕರ್ ಆಗಿ ಅವರು ಸಿನಿಮಾಗೆ ಒಂದು ಚೇಂಜ್ ಓವರ್ ಕೊಡುವಂತಹ ಸಾಧ್ಯತೆಗಳು ಕೂಡ ತುಂಬಾ ಹೆಚ್ಚಾಗಿದೆ. ಅನಿಲ್ ಕುಮಾರ್ ಅವರು ಈ ಹಿಂದೆ ಉಪಾಧ್ಯಕ್ಷ ಅಂಡ್ ರಾಂಬೋ 2 ಸಿನಿಮಾಗಳ ಮೂಲಕ ತಮ್ಮ ಎಬಿಲಿಟೀಸ್ ಅನ್ನ ಪ್ರೂವ್ ಮಾಡಿರುವಂತಹ ನಿರ್ದೇಶಕ. ಅವರ ಬರವಣಿಗೆ ಅವರ ಬಿಗ್ಗೆಸ್ಟ್ ಸ್ಟ್ರೆಂತ್. ಈ ಟ್ರೈಲರ್ ನಲ್ಲೂ ಬಂದಂತಹ ಡೈಲಾಗ್ ಗಳು ವಾಸ್ ಇಂಪ್ರೆಸಿವ್. 3 ಹೊತ್ತು ಲವ್ ಹೆಸರನ್ನ ಹೇಳ್ಕೊಂಡು ಕುಡಿಯೋದು ಮಕ್ಕಳೇ ಇರ್ಬೋದು, ಆದ್ರೆ ಕರಳು ಸುಟ್ಟು ಹೋಗೋದು ಮಾತ್ರ ಹೆತ್ತೋರ್ದು ಕಣೋ. ಈ ತರದ ಸಾಕಷ್ಟು ಸಂಭಾಷಣೆಗಳನ್ನ ನಾವು ಸಿನಿಮಾದಲ್ಲೂ ಎಕ್ಸ್ಪೆಕ್ಟ್ ಮಾಡಬಹುದು. ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಇಲ್ಲಿ ಮೋಡಿ ಮಾಡುವಂತಹ ರೀತಿಯಲ್ಲಿದೆ. ಇದೇ ಜನವರಿ 23ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತುಂಬಾ ಟೈಮ್ ತಗೊಂಡ್ರು, ಆದ್ರೆ ಜನವರಿಗೆ ಒಂದು ಒಳ್ಳೆ ಸ್ಟಾರ್ಟ್ ಕೊಡೋದಕ್ಕೆ ಲೇಟ್ ಆಗಿಲ್ಲ ಬಿಡಿ. ತುಂಬಾ ಕಡೆ ಪ್ರಮೋಷನ್ಸ್ ಮಾಡಿದ್ದಾರೆ, ಕೆಲವೊಂದು ಕಡೆ ಕಾಂಟ್ರವರ್ಸಿ ಕೂಡ ಆಗಿದೆ. ಆದ್ರೆ ಪ್ರಾಮಿಸಿಂಗ್ ಆಗಿರುವಂತಹ ಕಂಟೆಂಟ್ ನೋಡಿದಾಗ ಆಡಿಯನ್ಸ್ ನ ಇಂಟೆಂಟ್ ಚೇಂಜ್ ಆಗೇ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಟ್ರೈಲರ್ ನೋಡಿ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಚೆನ್ನಾಗಿರುವಂತಹ ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ಸಪೋರ್ಟ್ ಮಾಡಿ. ಸೈನಿಂಗ್ ಆಫ್, ಮನು.